ನಮಸ್ಕಾರ ವೀಕ್ಷಕರೇ, ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಹಾಕೋದೇ ನಿಲ್ಲಿಸ್ಬಿಟ್ಟಿದೆ ಸರ್ಕಾರ. ಸೊ ಇಲ್ಲಿ ಕಳೆದ 2 ತಿಂಗಳಿಂದ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಬರ್ತಾ ಇಲ್ಲ ಅಂತೆ. ಸೊ ಹಾಗಾದ್ರೆ ಈ ಗೃಹಲಕ್ಷ್ಮಿಯರೇ ಸ್ವತಃ ಒಂದು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು. ಈ ಗೃಹಲಕ್ಷ್ಮಿಯರಿಗೋಸ್ಕರನೇ 2,000 ರೂಪಾಯಿ ಹಾಕ್ತಾ ಇದ್ರು ಈ ಲೋಕಸಭಾ ಚುನಾವಣೆಗಿಂತ ಮುಂಚೆ. ಸೊ ಹಾಗಾದ್ರೆ ಈಗ ಏಕೆ ಹಾಕ್ತಾ ಇಲ್ಲ ಅಂತ ಕ್ವಶನ್ ಮಾರ್ಕ್ ಅನ್ನ ಉಂಟು ಮಾಡ್ತಾ ಇರುವಂತದ್ದು ಮಹಿಳೆಯರು. ಸೊ ಹಾಗಾದ್ರೆ ಯಾವಾಗಿನಿಂದ ನಮ್ಗೆ ಅಮೌಂಟ್ ಹಾಕ್ತೀರಿ ಅಂತ ಒಂದು ಪ್ರಶ್ನೆವನ್ನ ಮಾಡಿದ್ದಾರೆ. ಸೊ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು ಕೆಲವೊಂದಿಷ್ಟು ಕಡೆ. ಸೊ ಕಿಡಿಯಂತರೂ ಕಾರ್ತಾ ಇದ್ದಾರೆ. ಯಾರ್ಯಾರು ನ್ಯೂಸ್ ಒಂದು ನೋಡ್ತಾ ಇದ್ದೀರಾ, ಸೊ ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ನ್ಯೂಸ್ ಚಾನಲ್ ನಲ್ಲಿ ಕಿಡಿ ಕಾರ್ತಾ ಇರುವಂತದ್ದು ಮಹಿಳೆಯರು. ಸೊ ಈ ರೀತಿಯಾಗಿ ಬೆಲೆಗಳನ್ನಂತರೂ ಏರಿಕೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಯಾಕೆ ಅಮೌಂಟ್ ಹಾಕ್ತಾ ಇಲ್ಲ ಮತ್ತೆ ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇರುವುದಕ್ಕೆ ಸ್ಪಷ್ಟನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಡಬೇಕಾಗಿದೆ. ಅದನ್ನ ಕೊಟ್ಟಿದ್ದಾರೆ ಕೂಡ. ಸೊ ಮುಂದೆ ಏನ್ ಹೇಳ್ತಾರೆ ಅದನ್ನ ನಮ್ಗಂತೂ ಗೊತ್ತಿಲ್ಲ. ಆ ಒಂದು ಸ್ಪಷ್ಟನೆ ಈಗ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಮಹಿಳೆಯರಾಗಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಕಂಪ್ಲೀಟ್ ಆಗಿ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಮಹಿಳೆಯರೇ ಈಗ ಸುತ್ತ ಒಂದು ಸರ್ಕಾರದ ವಿರುದ್ಧ ಕಿಡಿ ಕಾರ್ತಾ ಇರುವಂತದ್ದು. ಎಲೆಕ್ಷನ್ಗಿಂತ ಮುಂಚೆ ಕೊಡ್ತಾ ಇದ್ರಿ. ಸೊ ಸತತವಾಗಿ 2 ರಿಂದ 3 ಕಂತುಗಳು ಕಂಟಿನ್ಯೂಸ್ ಆಗಿ ಒಂದೇ ತಿಂಗಳಲ್ಲಿ ಬಂದ್ವು. ಆದ್ರೆ ಈಗ ಬಂದ್ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಇದು ಒಳ್ಳೆಯದು? ಸೊ ಇದರಿಂದ ನಮಗೆ ಕೆಟ್ಟದ್ದೇ ಆಗ್ತಾ ಇರುವಂತದ್ದು. ಈ ಕಡೆಗೆ ನೀವು ಎಲ್ಲ ಬೆಲೆಗಳನ್ನು ಕೂಡ ಏರಿಕೆ ಮಾಡ್ತಾ ಇದ್ರಿ. ಸೊ ಈ ಒಂದು ಯೋಜನೆನೇ ಬಂದ್ ಮಾಡ್ಬಿಡ್ತಾ ಇದ್ರಲ್ಲ, ಹೆಸರಿಗೆ ಮಾತ್ರ ಚಾಲು ಇಡ್ತಾ ಇದ್ರ ಅಂತ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಮಹಿಳೆಯರು ವೀಕ್ಷಕರೇ. ಸೊ ಹಾಗಾದ್ರೆ ನಿಮ್ಗೆ ಒಂದು ಮನಸ್ಸಿನಲ್ಲಿ ಏನಿದೆ, ಅಮೌಂಟ್ ಬರ್ತಾ ಇದವೋ ಇಲ್ವೋ? ಸೊ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರಿ ಬಿಡಿ, ನಿಮ್ದೇನ್ ತಪ್ಪಿಲ್ಲ. ಯಾಕಂದ್ರೆ ಅಮೌಂಟ್ ಬರ್ತಾ ಇಲ್ಲ. ಸೊ ಫೇಕ್ ನ್ಯೂಸ್ ಅಂತ ನೀವು ದಿನೇ ಅಂತ ಇದ್ರಿ. ಯಾಕಂದ್ರೆ ನಮಗೆ ಮೇಲ್ಗಡೆ ಏನ್ ಇನ್ಫಾರ್ಮೇಶನ್ ಬರುತ್ತೆ ನೋಡಿ, ಸೊ ಅದನ್ನೇ ನಾನು ನಿಮಗೆ ಕೊಡ್ಬೇಕಾಗತ್ತೆ. ನಾವೆಲ್ಲರೂ ಕೂಡ ಯೂಟ್ಯೂಬರ್ಸ್ ಆಗಿರ್ಲಿ, ಯಾರೇ ಆಗಿರ್ಲಿ, ಸೊ ನ್ಯೂಸ್ ದವರಾಗಿರ್ಲಿ, ಏನ್ ಇನ್ಫಾರ್ಮೇಶನ್ ಬರುತ್ತೆ ಸೊ ಅದನ್ನೇ ನಾನು ನಿಮಗೆ ಕೊಟ್ಟದ ಅಂತ ಅನ್ಕೊಳ್ಳಿ. ಆದ್ರೆ ನಿಮ್ಗೆ ಆ ಒಂದು ಅಮೌಂಟೇ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಫೇಕ್ ನ್ಯೂಸ್ ಅನ್ಸೋದು ನಿಜಾನೇ, ಸಹಜವಾಗಿರುವಂತ. ನಿಮ್ಗೆ ಅನ್ಸುತ್ತೆ ಈ ಒಂದು 2,000 ರೂಪಾಯಿ ಬರ್ತಾ ಇಲ್ಲ, ಇವ್ರೇನಪ್ಪ ಫೇಕ್ ನ್ಯೂಸ್ ಹೇಳ್ತಾ ಇದಾರೆ ಅಂತ ಅನಿಸ್ಬೋದು. ಇದು ಸಹಜನೇ. ಸೊ ಆದ್ರೆ ಇಲ್ಲಿ ಮೇಲ್ಗಡೆಯಿಂದ ಏನ್ ಬರ್ತಾ ಇದೆ ಇನ್ಫಾರ್ಮೇಶನ್, ಸೊ ಅದೇ ನಾವು ಹೇಳ್ತಾ ಇರುವಂತದ್ದು. ಸೊ ನೀವೀಗ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಹೆಂಗಸರಂತೂ ಪ್ರತಿಭಟನೆ ಮತ್ತೆ ಇಲ್ಲಿ ಆ ಒಂದು ಆಕ್ರೋಶವನ್ನ ಕಿಡಿಕಾರ್ತಾ ಇರುವಂತದ್ದು ನಿಜಾನೇ. ಇದು 100% ನೀವು ನ್ಯೂಸ್ ಚಾನಲ್ ನೋಡ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ಹೆಂಗಸರೇ ಈಗಾಗಲೇ ಒಂದು ಕಿಡಿಕಾರ್ತಾ ಇರುವಂತದ್ದು. ನಾವು ಲೋಕಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ಗೆ ವೋಟ್ ಹಾಕಿಲ್ಲ ಅಂದ್ರೆ ಏನು, ನಾವು MLA ಎಲೆಕ್ಷನ್ ಅಲ್ಲಿ ಹಾಕಿದೀವಲ್ಲ, ಸೊ ನಿಮ್ಮನ್ನ ಆಯ್ಕೆ ಮಾಡಿದೀವಿ, ನೀವು ಈ ಒಂದು ಯೋಜನೆಗಳನ್ನ ತರಬೇಕಾಗತ್ತೆ. ಇಲ್ಲಿ ಸ್ವತಃ ಸರ್ಕಾರ ಹೇಳಿತ್ತು, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳನ್ನ ವೋಟ್ಗೋಸ್ಕರ ತರ್ತಾ ಇಲ್ಲ. ನಾವು ಜನರ ಉದ್ಧಾರಕ್ಕಾಗಿ, ಬಡವರ ಉದ್ಧಾರಕ್ಕಾಗಿ, ಯಾರು ಬಡ ಜನರಿಗೆ ಒಂದು ತಿನ್ಲಿಕ್ಕೂ ಕೂಡ ಒಂದು ಹಣ ಇರಲ್ಲ, ಒಂದು ಅಮೌಂಟ್ ಇರಲ್ಲ, ಸೊ ಅಕ್ಕಿ ಕೂಡ ಇರಲ್ಲ. ಸೊ ಅಂತವರಿಗೋಸ್ಕರ ಈ ಒಂದು ಯೋಜನೆಗಳನ್ನ ನಾವು ಜಾರಿ ಮಾಡಿದ್ವಿ BPL ರೇಷನ್ ಕಾರ್ಡ್ದಾರರಿಗೆ. ಸೊ ಅಂತವರಿಗೆ ಈ ಒಂದು ಅಮೌಂಟ್ ಅನ್ನ ಹಾಕ್ತಾ ಇರ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟಿದ್ರು. ಸೊ ಆದ್ರೆ ಈಗ ಎಲೆಕ್ಷನ್ ನಲ್ಲಿ, ಲೋಕಸಭಾ ಚುನಾವಣೆ ಎಲೆಕ್ಷನ್ಗಿಂತ ಮುಂಚೆ ಸಿದ್ದರಾಮಯ್ಯನವರಿಗಿರ್ಲಿ, DK ಶಿವಕುಮಾರ್ ಆಗಿರ್ಲಿ ಹೇಳಿದ್ರು, ನಮ್ಗೇನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಿಲ್ಲ ಅಂದ್ರೆ ನಿಮ್ಗೆ 5 ಗ್ಯಾರಂಟಿಗಳನ್ನ ಬಂದ್ ಮಾಡ್ತೇವೆ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಸೊ ಅದಾದ ತಕ್ಷಣ ಶಕ್ತಿ ಯೋಜನೆ ಮುಂದುವರಿಸಿದ್ರು. ಯುವನಿಧಿನೂ ಕೂಡ ಮುಂದೆ 1 ತಿಂಗಳ ಅಷ್ಟೇ ಅಮೌಂಟ್ ಹಾಕಿದ್ರು. ನಂತರ ಅನ್ನಭಾಗ್ಯ ಯೋಜನೆದು ಏಪ್ರಿಲ್ ತಿಂಗಳದ ಮಾತ್ರ ಹಾಕಿದ್ರು, ಮೇ ತಿಂಗಳದ ಅಮೌಂಟ್ ಹಾಕ್ಲಿಲ್ಲ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆನೇ ಸಿಕ್ಕೊಂಡು ಕೊಡ್ತಿರೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆನೇ ಬಹಳಷ್ಟು ಜನರಿಗೆ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ 2,000 ರೂಪಾಯಿ ಅಂದ್ರೆ ಎಷ್ಟು ಹೆಲ್ಪ್ ಆಗುತ್ತೆ, ಎಷ್ಟು ಜನರ ಮನೆಗೆ ಒಂದು ಅನ್ನ ಹೋಗುತ್ತೆ ವೀಕ್ಷಕರೇ. ಸೊ ಅದನ್ನ ಒಂದು ಈಗ ಸರ್ಕಾರದವರು, ಮಹಿಳೆಯರು ಸರ್ಕಾರಕ್ಕೆ ಹೇಳ್ತಾ ಇರುವಂತದ್ದು. ಸೊ ಇದಕ್ಕೆ ನಮಗೆ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು. ಆದ್ರೆ ಈಗ ನೀವು ನಿಲ್ಸಿದ್ರಿ. ಸೊ ನಮ್ಗೆ ಇದರಿಂದ ಪ್ರಾಬ್ಲಮೇ ಆಗ್ತಾ ಇರೋದು. ಯಾಕಂದ್ರೆ ನೀವು ಬೆಲೆ ಏರಿಕೆ ಮಾಡಿದ್ರಿ, ಆದ್ರೆ ಈ ಒಂದು ಅಮೌಂಟ್ ಹಾಕ್ತಾ ಇಲ್ಲ. ಸೊ ಇದರಿಂದ ಹೆಚ್ಚಾಗಿ ನಮಗೆ ಪ್ರಾಬ್ಲಮ್ ಉಂಟಾಗಿದ್ದು ಹೊರತು ಯೋಜನೆಯಿಂದ ನಮಗೆ ಒಳ್ಳೇದಾಗಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಆದ್ರೆ ಇಲ್ಲಿ ಬೆಲೆಗಳನ್ನ ಇಳಿಕೆ ಮಾಡಿ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಿ ಹೊರತು ಈ ಒಂದು ಯೋಜನೆಗಳನ್ನ ಬಂದ್ ಮಾಡಿಬಿಟ್ಟು ಬೆಲೆಗಳನ್ನ ಏರಿಕೆ ಮಾಡಬೇಡಿ ಅಂತ ಒಂದು ಮಾಹಿತಿಯನ್ನ, ಪ್ರತಿಭಟನೆಯನ್ನ ಒಂದು ಮಹಿಳೆಯರು ಮಾಡ್ತಾ ಇರುವಂತದ್ದು. ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವಂತದ್ದು ಮುಖ್ಯವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿರುತ್ತೆ. ಸೊ ನೀವೇ ನಮಗೆ ಉತ್ತರ ಕೊಡಬೇಕು ಅಂತ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ಕ್ವಶನ್ ಮಾರ್ಕ್ ಅನ್ನ ಉಂಟು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸ್ಪಷ್ಟನೆಯನ್ನ ಅವರೇ ಕೊಡ್ಬೇಕಾಗಿರುತ್ತೆ. ಗೃಹಲಕ್ಷ್ಮಿಯ ಒಂದು ಇಂಪಾರ್ಟೆಂಟ್ ಏನಿದೆಯಲ್ಲ, ಸೊ ಅವ್ರ ಹತ್ರನೇ ಇರೋದು. ಸೊ ಅವ್ರು ಏನ್ ಹೇಳ್ತಾರೆ, ಲಾಸ್ಟ್ ಡಿಸಿಷನ್ ಅದೇ ಆಗುದು. ನಂತರ CM ಅವರಿಂದ ಏನ್ ಪಡ್ಕೋತಾರ ಅವ್ರ ಇನ್ಫಾರ್ಮೇಶನ್, ಸೊ ಅದನ್ನೇ ಅವ್ರ ಇಂಪಾರ್ಟೆಂಟ್ ಇಲ್ಲಿ ಜನರಿಗೆ ಹೇಳ್ತಾ ಇರುವಂತದ್ದು. ಸೊ ಜನರಿಗೆ ಈಗಾಗಲೇ ಅವರೊಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಜೂನ್ 30ರ ಒಳಗಾಗಿ 11ನೇ ಕಂತಿನ ಹಣ ಬರ್ಬೇಕಾಗಿತ್ತು. ಸೊ ಆದ್ರೆ ಬಂದಿಲ್ಲ. ಟ್ರೆಜರಿಗಂತೂ ನಾವು ಹಾಕಿದ್ವಿ, DBTಗೆ ಪುಷ್ ಮಾಡಿದ್ವಿ. ಸೊ ಆದ್ರೆ ಜನರ ಖಾತೆಗೆ ಸ್ವಲ್ಪವಾಗಿ ಹಂತವಾಗಿ ಹೋಗ್ತಾ ಇದೆ. ಆದ್ರೆ ಇದನ್ನ ಹೇಳ್ತಾ ಇದ್ದಾರೆ, ನಾವು ಕೂಡ ಹಂತವಾಗಿ ಹೋಗ್ತಾ ಇದೆ ಅಂತ ಅವ್ರು
ಹೇಳಿದ್ದನ್ನೇ ನಾವು ಹೇಳ್ತಾ ಇದೀವಿ ಇಷ್ಟು ದಿನ, ಆದ್ರೆ ನಿಮ್ಗೆ ಯಾರಿಗೂ ಕೂಡ ಹೋಗ್ತಾ ಇಲ್ಲ ಅಮೌಂಟ್. ಸೊ ಅದಕ್ಕೋಸ್ಕರ ನೀವು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ದೇನ್ ತಪ್ಪಿಲ್ಲ, ಯಾಕಂದ್ರೆ ನಿಮ್ಗೆ ಅಮೌಂಟ್ ಹೋಗಿಲ್ಲ ಅಂದ್ರೆ ನೀವು ಹೇಳಲೇಬಹುದು. ಸೊ ನಾನು ಕೂಡ ನಿಮ್ಮ ಸ್ಥಾನದಲ್ಲಿ ಇದ್ರೆ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೆ, ಯಾಕಂದ್ರೆ ಅಮೌಂಟ್ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ, ಬಂದಿದೆ ಅಂತ ಯಾರು ಹೇಳ್ತಾರೆ ಹೇಳಿ. ಸೊ ಅದಕ್ಕೋಸ್ಕರ ಸೊ ಅಲ್ಲಿಂದ ಏನ್ ಇನ್ಫಾರ್ಮೇಶನ್ ಬರುತ್ತಾ ಇರುತ್ತೆ, ಸೊ ಅದನ್ನೇ ನಾವು ಕೊಡ್ತಾ ಇರ್ತೀವಿ. ಸೊ ನಿಮ್ಗೆ ಬರುತ್ತೋ ಬಿಡುತ್ತೋ ಅದು ನೀವೇ ಮುಖ್ಯವಾಗಿ ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗತ್ತೆ ನಮಗೆ. ಸೊ ಅದಕ್ಕೆ ಲೈಕ್ ಮಾಡಿಬಿಟ್ಟೆ ಕಮೆಂಟ್ ಮುಖಾಂತರ ನಮಗೆ ಏನಾಗಿದೆ ಏನೆಲ್ಲ ನಿಮ್ಗೆ ಅಮೌಂಟ್ ಬರ್ತಾ ಇದೆಯೋ ಇಲ್ವೋ, ಸೊ ಎಷ್ಟು ಕಂತುಗಳು ಬಂದಿದೆ ಎಷ್ಟು ಕಂತುಗಳು ಬಂದಿಲ್ಲ, ಸೊ ನಿಮ್ಮ ಜಿಲ್ಲೆ ಯಾವುದು ಎಲ್ಲನೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನೋಡೋಣ ಏನೇನು ಆಗ್ತಾ ಇದೆ, ನಿಮ್ಮ ಒಂದು ಯಾರಿಗೆ ಅಮೌಂಟ್ ಹೋಗ್ತಾ ಇದೆ ಯಾರಿಗೆ ಎಲ್ಲ ಅನ್ನೋದನ್ನ ನೀವು ಕೂಡ ಕಮೆಂಟ್ಗಳನ್ನ ಓದ್ಕೊಳ್ಳಿ. ಸೊ ಸ್ವತಃ ನಾವು ಕೂಡ ಕಮೆಂಟ್ಗಳನ್ನ ಓದಿ ಯಾರಿಗೆ ಬರ್ತಾ ಇದೆ ಯಾರಿಗೂ ಇಲ್ಲ ಎಂಬುದನ್ನ ತಿಳ್ಕೊತೀವಿ. ಸೊ ಆದಷ್ಟು ಇನ್ಫಾರ್ಮೇಶನ್ ಸೊ ಎಲ್ಲರಿಗೂ ಕೂಡ ಹಬ್ಬಿಸೋಣ. ಸೊ ಓಕೆನಾ. ಸೊ ಇದು ನಿಮ್ಮ ಕೈಲಿದೆ, ಕಮೆಂಟ್ ಮಾಡಿ, ಮುಖ್ಯವಾಗಿ ಇದೊಂದು ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲರಿಗೂ ಕೂಡ. ಸೊ ಅದಕ್ಕೋಸ್ಕರ ವೀಕ್ಷಕರೇ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದಷ್ಟು ಅಂತೂ ಹೇಳಿದ್ರು. ಸೊ ಈಗ ಜುಲೈ 15ರವರೆಗೂ ಕೂಡ ವೇಟ್ ಮಾಡಿ, ಸೊ ಅಮೌಂಟ್ ನಾವು ಹಾಕ್ತೇವೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅಲ್ಲಿವರೆಗೂ ಕೂಡ ವೇಟ್ ಮಾಡೋಣ. ಸೊ ಅಮೌಂಟ್ ಬರ್ತಾ ಇದ್ರೆ ಬರತ್ತೆ, ಇಲ್ಲಾದ್ರೂ ಕೂಡ ಈಗ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು, ಈಗ ಜನರಿಂದ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಈಗ ಟ್ರೆಂಡ್ ಅಲ್ಲಿ ಇದೆ ಅಂತ ಅನ್ಬೋದು ನ್ಯೂಸ್ ಚಾನಲ್ಗಳಲ್ಲಿ. ಸೊ ಅದನ್ನೇ ಕೊರಿತಾ ಇರುವಂತದ್ದು, ಯಾಕಂದ್ರೆ ಅಮೌಂಟ್ ಹೋಗ್ತಾ ಇಲ್ಲ, ಅದರಿಂದ ತುಂಬಾನೇ ಹೆಲ್ಪ್ ಆಗಿರುವಂತದ್ದು ನಿಜ ವೀಕ್ಷಕರೇ. ಸೊ ಯಾವ್ದು ಯೋಜನೆಯಿಂದ ಹೆಲ್ಪ್ ಆಗಿದೆ ಬಿಟ್ಟಿದೋ ಗೊತ್ತಿಲ್ಲ, ಆದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾನೇ ಹೆಲ್ಪ್ ಆಗಿರುವಂತದ್ದು ಜನರಿಗೆ. ಸೊ ನಿಮ್ಗೂ ಕೂಡ ಹೆಲ್ಪ್ ಆಗ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಇದು ಚಾಲ್ತಿಯಲ್ಲಿ ಇರಬೇಕಾ ಇಲ್ವಾ. ಈಗ ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ರು, ಈ ಒಂದು ಯೋಜನೆ ಕೊಡಲಿಲ್ಲ, ಆಮೇಲೆ ಅಮೌಂಟ್ ಏರಿಕೆ ಮಾಡಿದಂದ್ರೆ ಯಾವ ಮಟ್ಟಿಗೆ ನ್ಯಾಯ ಅಂತ ಒಂದು ಮಹಿಳೆಯರೇ ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆ ಬೆಲೆಗಳನ್ನ ಇಳಿಕೆ ಮಾಡಿ ಅಂತಾನು ಕೂಡ ಪ್ರತಿಭಟನೆ ಸಾಕಷ್ಟು ಆದ್ವು ಈಗ. ಸೊ ಮತ್ತೆ ಇಲ್ಲಿ ಹಾಲಿನ ಬೆಲೆ ಕೂಡ ಏರಿಕೆ ಮಾಡಿದ್ರು. ಈಗ ನೆಕ್ಸ್ಟ್ ಗಂಡಸರಿಗೆ ಒಂದು ಏನ್ ಬಸ್ ಟಿಕೆಟ್ ದರನು ಕೂಡ ಏರಿಕೆ ಮಾಡುವಂತಹ ಸಾಧ್ಯತೆನೂ ಕೂಡ ಇದೆ ಅಂತ ಬರ್ತಾ ಇದೆ ಮಾಹಿತಿ. ಸೊ ಅದು ಕ್ಲಿಯರ್ ಆಗಿ ಏರಿದ್ರೆ ಅವಾಗ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಏರುವವರೆಗೂ ಕೂಡ ಅದು ಏರಿದೆ ಅಂತ ಹೇಳಿಕ್ ಬರಲ್ಲ. ಸೊ ಏರಿದ ಮೇಲೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಆದಷ್ಟು ಏರುವಂತಹ ಸಾಧ್ಯತೆ ಇದೆ ಅಂತ ಇನ್ಫಾರ್ಮೇಶನ್ ಅಷ್ಟೇ ಬಂದಿರುವಂತದ್ದು. ಸೊ ಹಾಗೆ ನಿಮ್ಗೆ ಏನಾದರೂ ಮಾಹಿತಿ ಬಂದ್ರೆ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಷ್ಟೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗ ಒಂದು ಮಹಿಳೆಯರೇ ಏನ್ ಹೇಳಿದ್ದಾರೆ ಏನಿಲ್ಲ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ವಾಯ್ಸ್ ಕೇಳ್ಕೊಳ್ಳಿ. ಸೊ ಸ್ಪಷ್ಟವಾಗಿ ಈ ಒಂದು ವಾಯ್ಸ್ ಕೇಳ್ಕೊಂಡ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ. ಸೊ ಪ್ರತಿಭಟನೆಯನ್ನ ಒಂದು ಆಕ್ರೋಶವನ್ನ ಒಂದು ಮಹಿಳೆಯರೇ ಸರ್ಕಾರದ ವಿರುದ್ಧ ಕಾರ್ತಾ ಇರುವಂತದ್ದನ್ನ ಕೇಳ್ಕೊಳ್ಳಿ. ಇಲ್ರಿ ಬಂದಿಲ್ರಿ ಸರ್, 2 ತಿಂಗಳಾತ್ರಿ ಬಂದಿಲ್ಲ. ಅದ್ರಲಿಂತ್ರ ಬಡವರು ಹೊಟ್ಟಿಗೆ ಭಾಳ ಅನುಕೂಲ ಆಗಿತ್ತು ಸರ್. ಅದು 2,000 ರೂಪಾಯಿ ಈಗ ಅದು ಬಂದ್ ಆಗಿದ್ದಕ್ಕೆ ಭಾಳ ತೊಂದರೆ ಆಗೈತ್ರಿ ದುಡ್ಕೊಂಡು ತಿನ್ನೋರು ಹೆಣ್ಮಕ್ಳಿಗೆ. ಅದು 2,000 ರೂಪಾಯಿ ಬಂದಿದ್ರ ಮಕ್ಳಿಗೆ ಸಾಲಿಗೆ ಅನುಕೂಲ ಆಗ್ತಿತ್ತು. ನಮಗೂ ಒಂದು ಮಳೆ ಹತ್ತದಾಗ ಮನ್ಯಾಗ ಕುಂತೀವಿ, ಅದ್ರಲಿಂದ ಭಾಳ ತ್ರಾಸ ಆಗೈತಿ ಸರ್. ಅದು ಹಾಕ್ಬೇಕ್ರಿ 2,000. ಈಗ ಎಲೆಕ್ಷನ್ ಅದು ಮುಗಿದ ಕೂಡ್ಲೇನ ಹಾಕೋದು ಬಂದ್ ಮಾಡ್ಯಾರಿ ಸರ್. ಹಾಕಿದ್ರೆ ಭಾಳ ಅನುಕೂಲ ಆಗ್ತೈತ್ರಿ. 2 ತಿಂಗಳು ಆತ್ರಿ ಸರ್ ಹಾಕಿಲ್ಲ. ಈಗ ಎಲೆಕ್ಷನ್ ಆಗೈತಲ್ರಿ, ಮಣ್ಣಿಂದ ಅದಕ್ಕೆ ಸೋತೇವಿ ಅಂತ ಹಾಕಿಲ್ಲ. ಯಾವ ಕಾರಣದಿಂದ ಹಾಕಿಲ್ಲ ಏನೋ ಗೊತ್ತಿಲ್ಲರಿ ಸರ್. ಹಾಕಿದ್ರೆ ಅನುಕೂಲ ಆಗ್ತಿತ್ತು ನಮಗೆಲ್ಲ. ಪ್ರತಿಯೊಂದು ಗಂಡ್ಮಕ್ಳನ್ನ ಕೇಳ್ತಿದ್ವಿ. ಈಗ ಅದು ಎಷ್ಟು ಕೇಳಾರ್ದಂಗೆ ಹೆಲ್ಪ್ ಆಗ್ತಿತ್ತು ರೀ. ಇಲ್ರಿ ಸರ್ ಬಂದಿಲ್ರಿ. ಒಂದು 2 ತಿಂಗಳು ಆಯ್ತು ರೀ ಸರ್ ಬಂದಿಲ್ಲ. ಇಷ್ಟು ದಿನ ಬರ್ತಿತ್ತು, ಒಂದು ಸ್ವಲ್ಪ ಅನುಕೂಲ ಆಗ್ತಿತ್ತು. ಇವಾಗ ಬರ್ತಾ ಇಲ್ಲ ನಮಗೆ. ಯಾರಿಗೆ ಗೊತ್ತು ಸರ್, ಏನು ನಮ್ಗೇನು ಹೇಳೋರು. ಬಂದಿದ್ರೆ ಅನುಕೂಲ ಆಕಿತ್ತು, ಒಟ್ಟು ಬಂದಿಲ್ಲ ಯಾರಿಗೂ. ಹಾಂ, ಎಲೆಕ್ಷನ್ ಮುಂಚೆ ಬಂದಿತ್ತು ಸರ್, ಎಲೆಕ್ಷನ್ ಆಗಿಂದ ಬಂದಿಲ್ಲ. ಅಕ್ಕಿ ದುಡ್ಡು ಬಂದಿಲ್ಲ, ಇದು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಇಲ್ರಿ ಸರ್ ಬಂದಿಲ್ಲ ರೀ. 2 ತಿಂಗಳ ಆಯ್ತು ಬಂದೇ ಇಲ್ಲ ರೀ. ಇಷ್ಟು ದಿನ ಬರ್ತಾ ಇತ್ತು, ಆದ್ರೆ ಈಗ 2 ತಿಂಗಳ ಮೇಲೆ ಬಂದೇ ಇಲ್ಲ ರೀ. ರೇಷನ್ ರೊಕ್ಕನೂ ಬಂದೇ ಇಲ್ಲ ರೀ. ಮತ್ತೆ ನೋಡ್ಬೇಕ್ರಿ, ಮತ್ತೆ ಇನ್ಕ್ವರಿ ಮಾಡ್ಬೇಕು ಏನ್ರಿ, ಮತ್ತೆ ಯಾರಿಗೆ ಗೊತ್ತು ಹಾಕ್ತಾರ ಇಲ್ಲ ಯಾರಿಗೆ ಗೊತ್ತು ರೀ. ಇಲೆಕ್ಷನ್ಗಿಂತ ಮುಂಚೆ ಬಂದಿತ್ತು ಬಿಡ್ರಿ, ಇಲೆಕ್ಷನ್ ಆದಮೇಲೆ ಅಂತೂ ಬಂದೇ ಇಲ್ಲ ರೀ. ಹಾಂ, ಅವಾಗ ಬರ್ತಿತ್ತಲ್ಲ ಅನುಕೂಲ ಇತ್ತು ಸರ್. ಮತ್ತೆ ಈಗ 2 ತಿಂಗಳು ಆತಲ್ಲ ಬಂದೇ ಇಲ್ಲ ರೀ. ಮತ್ತೆ ಇಲ್ಲ ಕಣಪ್ಪ, ಇಲ್ಲ 3 ತಿಂಗಳು ಇಷ್ಟು ಕೇಳಿದ್ರಲ್ಲ. ಸೊ ಸ್ವತಃ ಮಹಿಳೆಯರೇ ಈ ಒಂದು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು ಕಣ್ರಿ. ಸೊ ಈ ರೀತಿಯಾಗಿ ಮಹಿಳೆಯರೇ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಿಮ್ಮ ತಲೆಯಲ್ಲೂ ಕೂಡ ಇರುತ್ತೆ, ಯಾಕಂದ್ರೆ ಅಮೌಂಟ್ ಬರ್ತಾ ಇಲ್ಲ, ಬೆಲೆ ಕೂಡ ಏರಿಕೆ ಮಾಡಿದ್ರು. ಬೆಲೆ ಏರಿಕೆ ಮಾಡಿದ್ರೆ ತಿನ್ನುವಂತಹ ಒಂದು ಏನು 2,000 ರೂಪಾಯಿ ಕೊಡ್ತಾ ಇದ್ರಲ್ಲ, ಸೊ ಅದರಿಂದ ಮತ್ತಷ್ಟೇ ಮುಳುವಾಯ್ತಾ ಈ ಒಂದು ಸರ್ಕಾರದಿಂದ ನಮಗೆ ಈ ಒಂದು ಓಟ್ ಹಾಕಿದೆ ನಾವು ತಪ್ಪಾಯ್ತಾ ಅಂತ ಅನಿಸ್ಬಿಡತ್ತೆ. ಸೊ ಅದಕ್ಕೋಸ್ಕರ ನಾವು ಹಾಕಿದ್ದು MLA ಎಲೆಕ್ಷನ್ ಅಲ್ಲಿ MP ಎಲೆಕ್ಷನ್ ಅಲ್ಲಿ ಅಲ್ಲ, ನಿಮ್ಗೆ MLA ಎಲೆಕ್ಷನ್ ಅಲ್ಲಿ ಆಯ್ಕೆ ಮಾಡಿದೀವಿ, ನೀವು 5 ಗ್ಯಾರಂಟಿಗಳನ್ನ 5 ವರ್ಷದ ಕೂಡ ನಡೆಸಬೇಕು ಅಂತ ಹೇಳಬೇಕಾಗತ್ತೆ ಜನರು. ಸೊ ಹೇಳ್ತಾ ಇದ್ರು ಕೂಡ, ಇಲ್ಲಿ ಅವರು ಕೂಡ ಹೇಳಿದ್ದಾರೆ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5 ವರ್ಷಗಳು ಕೂಡ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ಗಳು ನಡೀತಾನೆ ಇರುತ್ತೆ. ಆದ್ರೆ ಎಲ್ಲಿ ನಡೀತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇರುವಂತದ್ದು ಜನರು. ಯಾರಿಗೂ ಕೂಡ ಅಮೌಂಟ್ ಹೋಗ್ತಾ ಇಲ್ಲ. ಅಮೌಂಟ್ ಹೋದ್ರೆ ಮಾತ್ರ ಈ ಒಂದು
ಯೋಜನೆಗಳು ನಡೆದ ಹಾಗೆ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಇದಿಷ್ಟು ಮಾಹಿತಿ ನಾನೀಗ ತಿಳಿಸ್ಕೊಟ್ಟಿದ್ದೀನಿ. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ, ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಸೊ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಮುಖ್ಯವಾಗಿ ಬಂದಿದೆಯೋ ಇಲ್ವೋ ಅಮೌಂಟು ಅದನ್ನ ಮುಖ್ಯವಾಗಿ ಕಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ. ಸೊ ನಿಮ್ಗೆ ಏನಾದರೂ ನಿಮ್ಮ ಮನೆ ಹತ್ರ ನ್ಯೂಸ್ದವ್ರು ಬಂದ್ರೆ ನೀವು ಅಲ್ಲಿ ಕೂಡ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದಾಗಿರುತ್ತೆ. ಯಾಕಂದ್ರೆ ಸೊ ನಿಮ್ಗೆ ಅಮೌಂಟ್ ಬಂದಿದೆ ಇಲ್ವೋ ಅದನ್ನ ಕ್ಲಿಯರ್ ಆಗಿ ಅವ್ರಿಗೆ ಹೇಳಿ. ಸೊ ಆದಷ್ಟು ನಿಮಗೆ ಅಮೌಂಟ್ ಹಾಕುವಂತ ಸಾಧ್ಯತೆ ಕೂಡ ಅವರು ಕೂಡ ಮಾಡ್ತಾರೆ, ನಾವು ಕೂಡ ಮಾಡೋಣ, ಓಕೆನಾ. ಸೊ ನ್ಯೂಸ್ದವರೇ ಈಗ ಅಮೌಂಟ್ ಆದಷ್ಟು ಅವರೇ ನಿಮ್ಮ ಒಂದು ಮಾಹಿತಿಯನ್ನ ಸರ್ಕಾರದವರೆಗೂ ಕೂಡ ತಲುಪಿಸ್ತಾರೆ. ಸೊ ನಾವು ಕೂಡ ತಲುಪಿಸ್ಲಿಕ್ಕೆ ಟ್ರೈ ಮಾಡೋಣ. ಕಮೆಂಟ್ ಮಾಡಿ ಮುಖ್ಯವಾಗಿ. ಸೊ ಇದಿಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.